ಪ್ರಭಾಕರ್ ಸರ್, ಮಾಲತಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸರ್, ಅಮ್ಮ ಅಂತಂದ್ರೆ ಪ್ರಾಣ. ಸೊ ಅಮ್ಮನ ಬಗ್ಗೆ ಈ ವೇದಿಕೆಯಲ್ಲಿ ನಿಮ್ಮ ಮಾತುಗಳು. ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ಭಾಳಷ್ಟಿದೆ. ಅದ್ರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆ ಟೈಮು ನಮ್ಮ ತಾಯಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರು. ಆಗ ನಮ್ಮ ತಾಯಿ ನೋಡೋಕೆ ಹೋದಾಗ ಆ ಕಡೆ ಪಕ್ಕದಲ್ಲಿ ಯಾವುದೋ ಊರಿಂದ, ಬಿಜಾಪುರಿಂದ ಏನೋ ಬಂದಿದ್ರು. ಕ್ಯಾಮ್ರಾ ಎಲ್ಲ ಎತ್ಕೊಂಡ್ ಬಂದಿದ್ರು ಅವರು. ಈ ಥರ ಓಮ್ ಸಿನಿಮಾ ಮಾಡಿದ್ದಾನಲ್ಲ, ದಿನ ಬಂದವರು ಅಂದ್ಬಿಟ್ಟು ನಂತರ ಫೋಟೋ ಇಟ್ಸ್ಕೊಳಕ್ಕೆ ಅವ್ರು ರೆಡಿ ಕಾಯ್ತಾ ಇದ್ರು. ನಾನು ಬಾ 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 ಅಂದ್ರು. ಇಲ್ಲ, ಒಂದು ನಿಮಿಷ ಇರು ಅಂದ್ಬಿಟ್ಟು ನಾನು ನಮ್ಮ ತಾಯಿ ಹತ್ರ ಹೋದೆ. ಅಮ್ಮ ಅಮ್ಮ ಅಂದಾಗ ಅಮ್ಮ ಅಂದ್ರು, ಇಲ್ಲ ಹೋಗು, ಫಸ್ಟ್ ಅವ್ರ ಹತ್ರ ಹೋಗಿ ಫೋಟೋ ತೆಗೆಸ್ಕೊ ಅಂದ್ರು. ಅದೇ ಲಾಸ್ಟ್ ನಮ್ಮ ತಾಯಿ ನಗು ಮುಖ ನೋಡಿ. ಅಮ್ಮ ಇಲ್ಲ ಅಂತ ನೀವು ಕೊರಗೋಕ್ಕೆ ಹೋಗ್ಬೇಡಿ ಸರ್. ಯಾವಾಗ್ಲೂ ನಿಮ್ಮನ್ನ ನೋಡ್ತಾ ಇರ್ತಾರೆ ಅವರು. ಅದೇ ಸ್ಮೈಲ್ ಇಟ್ಕೊಂಡು ನಿಮ್ಮನ್ನ ನೋಡಿ ನಗ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ ಸರ್. ಅಮ್ಮನ ಜಾಗದಲ್ಲಿ ಈಗ ಮಾಲತಿ ಮೇಡಮ್ ಅವರು ನಿಮ್ಮ ಲೈಫ್ಗೆ ಬಂದಿದ್ದಾರೆ ಸರ್. ಈ ತಾಯಿ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲ ಇವಳಿಂದ ನಾನು ಇಷ್ಟು ಬೆಳೆಯೋದಕ್ಕೆ ಕಾರಣನೂ, ಆಮೇಲೆ ನನ್ನ ಮಕ್ಕಳನ್ನಾಗ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಾಗ್ಲಿ, ಆಮೇಲೆ ನಾನು ಯಾವುದೇ ಸಿನಿಮಾ ಶೂಟಿಂಗ್ ಹೋಗೋದಾಗ್ಲಿ, ರೆಡಿ ಮಾಡಿಸೋದಾಗ್ಲಿ, ಪ್ರತಿಯೊಂದಕ್ಕೂ ಸ್ಫೂರ್ತಿಯಾಗಿ ನಿಂತಿದ್ದಾಳಮ್ಮ ಅವಳು. ವೆರಿ ನೈಸ್. ಈ ತಾಯಿ ನಿಮ್ಗೆ ಕೊಟ್ಟಿರುವಂತ ಮುದ್ದಾದ ಇಬ್ರು ಮಕ್ಕಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತ ಸಮಯ ಸರ್. ಪ್ರಫುಲ್ಲ ಅವರು ಹಾಗೂ ಧನುಷ್ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ನನ್ನ ದೊಡ್ಡ ಮಗಳು ಪ್ರಫುಲ್ಲ ಅಂತ, ಮಗ ಧನುಷ್ ಅಂತ. ಮೊದಲನೇದಾಗಿ ನಿಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಪ್ರಫುಲ್ಲ ಅವರೇ, ನೀವು ಹೇಳಿ, ಇವತ್ತು ಮದರ್ಸ್ ಡೇ, ಅಮ್ಮನ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ಲಿ ಹ್ಯಾಪಿ ಮದರ್ಸ್ ಡೇ ಅಮ್ಮ. ನನಗೆ ಇವ್ರ ಬಗ್ಗೆ ಹೇಳೋದಕ್ಕೆ ಪದಗಳಿಲ್ಲ, ಅದನ್ನ ಪದಗಳಿಂದ ವಿವರಿಸಕ್ಕೆ ನನಗೆ ಬರಲ್ಲ ಅಷ್ಟು. ಸೊ ಇಟ್ಸ್ ಎ ವೆರಿ ಸಿಂಪಲ್, ಒಂದು ಟ್ಯಾಟೂ ರೆಪ್ರೆಸೆಂಟೇಷನ್ ಫಾರ್ ಹರ್. ಇಟ್ಸ್ ಎ ಸರ್ಪ್ರೈಸ್. ಇಟ್ಸ್ ಟೆಲ್ಸ್ ಎ ಸ್ಟೋರಿ. ಒಂದು ಅಮ್ಮ ನಾನು 9 ತಿಂಗಳಿರ್ಬೇಕಾದಾಗ್ಲಿಂದ ಡೆಲಿವರಿ ಟೈಮಲ್ಲಿ ಏನು ಕಷ್ಟ ಆಯಿತು ಅನ್ನೋದಕ್ಕೆ ದಿಸ್ ಇಸ್ ಮದರ್ ಆ್ಯಂಡ್ ಮಗು ಸಿಂಬಲ್. ಅದ್ರ ಜೊತೆ ಎಷ್ಟೇ ಅಲೆಗಳು ಅಂದರೆ ಕಷ್ಟ, ಎಷ್ಟೇ ನೋವುಗಳು ಬಂದ್ರೂ ಅವರು ಯಾವಾಗಲೂ ಇದ್ರು ಅನ್ನೋದಕ್ಕೊಂದು ರೆಪ್ರೆಸೆಂಟೇಷನ್. ನನ್ನ ಶಕ್ತಿಯಾಗಿ ನಿಂತಿದ್ರು ಅನ್ನೋದಕ್ಕೆ. ಆ್ಯಂಡ್ ಮೇಲ್ಗಡೆ ಸೂರ್ಯ, ನಕ್ಷತ್ರ ಎಲ್ಲರೂ ಇದ್ರೂ ಅಮ್ಮ ಅನ್ನೋದು ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಅನ್ನೋ ಒಂದು ಸಿಂಬಲೈಸ್ಗೋಸ್ಕರ ದಿಸ್ ಇಸ್ ಎ ಟ್ಯಾಟೂ. ಮದುವೆ ಮುಂಚೆ ಅಂದರೆ ಅಮ್ಮ ಅಂದರೆ ನನಗೆ ಶತ್ರು ಅನ್ನೋ ಥರ ಫೀಲ್ ಆಗ್ತಿತ್ತು. ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸ್ ಮಾಡ್ತಾರಲ್ಲ, ಅವ್ರ ಜೊತೆ ಹಿಂಗಿರ್ಬೇಕು, ಇವ್ರ ಜೊತೆ ಹಂಗೆ ನಡ್ಕೋಬೇಕು. ಬಟ್ ಮದುವೆ ಆದಮೇಲೆ ಲೈಫೇ ಒಂಥರ ಅಮ್ಮ ವ್ಯಾಲ್ಯೂ ಏನು ಅನ್ನೋದನ್ನ ಅವತ್ತು ನನಗೆ ರಿಯಲೈಸ್ ಆಗಿದ್ದು. ಎಷ್ಟೇ ಜಗಳ ಆಡಿದ್ರು ಅಮ್ಮ ಬಂದು ಊಟ ಮಾಡ್ದ ಅಂತ ಕೇಳೋ ಒಂದು ಸೆಂಟೆನ್ಸ್ ಎಲ್ಲ ಆ ಮೂಮೆಂಟಿಗೆ ರಿಯಲೈಸ್ ಆಗಿ ನಾವು ತುಂಬ ಹತ್ತಿದ್ದೀನಿ ಆ ಟೈಮಲ್ಲಿ. ಶಿ ಇಸ್ ವೆರಿ ಸ್ಪೆಷಲ್. ನಾನು ಇವತ್ತೂ ಏನಾದರೂ ನನಗೇನಾದರೂ ಕಷ್ಟ ಇಲ್ಲ, ಏನಾದರೂ ಒಂದು ಸಕ್ಸಸ್ ಆಗಬೇಕು ಅಂದರೆ ಹೋಗ್ದೆ ದೇವ್ರ ಹತ್ರ ಬೇಡ್ಕೊ, ನೀನು ಬೇಡ್ಕೊಂಡ್ರೆ ಆಗುತ್ತೆ. ಶಿ ಇಸ್ ಜೆಮ್ ಆಫ್ ಎ ಪರ್ಸನ್. ಅದು ಮಾತಲ್ಲಿ ನನಗೆ ಹೇಳೋದಕ್ಕಾಗಲ್ಲ. ದಟ್ ಇಸ್ ವೈ ಎ ಟ್ಯಾಟೂ ಡೆಡಿಕೇಶನ್ ಫಾರ್. ವೆರಿ ನೈಸ್. ಅಂಡ್ ಧನುಷ್ ಅವರೇ, ಅಮ್ಮನ ಬಗ್ಗೆ ನಿಮ್ಮ ಮಾತುಗಳು. ನನಗಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ನಮ್ಮ ತಾಯಿನ ನೋಡ್ತಾ ಇದ್ರೆ. ಯಾಕಂದ್ರೆ ನಮ್ಮ ತಂದೆ ಅವರು ಬಹಳ ಶೂಟಿಂಗ್ ಅಲ್ಲಿ ಆ ಕಡೆ ಈ ಕಡೆ ದಿನ ಓಡಾಡ್ತಾ ಇದ್ರು. ಆದ್ರೆ ನಮ್ಮ ತಾಯಿನ ನೋಡ್ಬಿಟ್ಟು ಇವಾಗ್ಲೇ ಹೆಮ್ಮೆ ಅನ್ಸ್ತಾ ಇದೆ. ಯಾಕಂದ್ರೆ ಫಸ್ಟ್ ಟೈಮ್ ಅವರು ಶೂಟಿಂಗ್ ಎಲ್ಲ ಬರ್ತಾ ಇರೋದು, ಈ ತರ ನಟನೆ ಮಾಡ್ತಾ ಇರೋದು ಅವರೇ ಇದೇ ಮೊದಲನೇ ಸರಿ. ಹಾಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನ ತುಂಬಾ ಬೆಳಿಲಿ ಅಂತ ಆಸೆ ಪಡ್ತಾ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್. ತುಂಬಾ ಅಪರೂಪದ ದೃಶ್ಯ ಇದು. ಮಗ ಹೋಗಿ ತಾಯಿ ಇನ್ನೂ ಬೆಳಿಲಿ ಅಂತ ಹೇಳೋದು. ಯೂಶಲ್ ಆಗಿ ತಾಯಿಂದಿರು ಹೇಳ್ತಾರೆ ಮಕ್ಕಳಿಗೆ, ಚೆನ್ನಾಗಿ ಬೆಳಿಬೇಕಣೋ ನೀನು ಅಂತ. ಬಟ್ ಇವತ್ತು ನಮ್ಮ ವೇದಿಕೆ ಮೇಲೆ ಮಗ ಬಂದು ತಾಯಿಗೆ ಹೇಳ್ತಾ ಇದ್ದಾನೆ, ಅವ್ರು ನಟನೆ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ. ಫ್ಯಾಂಟಾಸ್ಟಿಕ್. ಅದಕ್ಕಿಂತ ಒಳ್ಳೆ ವಾಕ್ಯ ಇನ್ನೊಂದಿಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಸರ್. ಧನುಷ್ ಅವರೇ, ಕೈಯಲ್ಲಿ ಏನೋ ಔಸ್ಕೊಂಡು ಇಟ್ಕೊಂಡಿದ್ದೀರಾ, ವಾಪಸ್ ತಗೊಂಡೋಗಕ್ಕೆ ಅಮ್ಮನ್ ಕೊಡಕ್ಕೆ ಸರ್. ಅವ್ರದ್ದು ಆನಿವರ್ಸರಿ ಬೇರೆ, ಹಾಗೆ ಮದರ್ಸ್ ಡೇಗೋಸ್ಕರ ಚಿಕ್ಕದು ನನ್ನ ಕಡೆಯಿಂದ ಏನಾಗುತ್ತೋ ಚಿಕ್ಕ ಕಾಣಿಕೆ ಅಷ್ಟೆ. ಇವತ್ತಿಗೊಂದು ಚಿಕ್ಕ ಗಿಫ್ಟು. ಅವ್ರ ಆ್ಯನಿವರ್ಸರಿಗೋಸ್ಕರ ನಮ್ಮ ತಂದೆಗೆ ಒಂದು $1 ತಂದ್ಕೊಟ್ಟಿದ್ದೀನಿ.
ನನ್ನ ಮೊದಲನೇ ಸಿನಿಮಾ ನಂದು. ಇನ್ನೊಂದು ಆಕ್ಚುಲಿ ಅವ್ರದ್ದು 30th ಆನಿವರ್ಸರಿ ಬರ್ತಿದೆ, ಅದ್ರ ಮುಖಾಂತರನೂ ಒಂದು ಸ್ಮಾಲ್ ಸರ್ಪ್ರೈಸ್ ಫಾರ್ ಅಮ್ಮ. ಶ್ವೇತು, ಹಾ ಅಮ್ಮಂದಿರ ದಿನ ಮಕ್ಳುಗಳು ಗಿಫ್ಟ್ ಮೇಲೆ ಗಿಫ್ಟ್ ಕೊಟ್ಟು ಪ್ಯಾಚ್ ಅಪ್ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ರಿಸರ್ಚ್ ಪ್ರಕಾರ ಹೇಳಿ. ಈ ಅಮ್ಮನ ಈ ಮಕ್ಳುಗಳು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಈಗ ಪತ್ತೆ ಹಚ್ತೀನಿ ಅದನ್ನ. ಸೂಪರ್ ಕುರಿ. ಈಗ ನೋಡ್ತಾ ಇರೋ ಶ್ವೇತು, ತಗೊಂಬನ್ರ ಬಾ ಪ್ರಾಪರ್ಟೀಸು. ಪ್ರಭಾಕರ್ ಸರ್, ನಿಮ್ಮ ಮಕ್ಕಳು ಪ್ರಫುಲ್ಲ ಹಾಗೂ ಧನುಷ್ ಅವರು ಮಾಲತಿ ಅಮ್ಮನ ಇಷ್ಟು ವರ್ಷದಲ್ಲಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಒಂದು ಆಟ ಆಡಿಸ್ತೀನಿ. ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಯಾರು ಅದಕ್ಕೆ ಸರಿಯಾಗಿ ಉತ್ತರನ ಕೊಡ್ತಾರೆ ಅವ್ರಿಗೆ ನೀವು ಮುತ್ತು ಕೊಡಬೇಕು. ಯಾರು ತಪ್ಪಾಗಿ ಉತ್ತರ ಕೊಡ್ತಾರೋ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಮುಲಾಜೆ ಇಲ್ಲ ಸರ್, ಹೊಡಿಬೇಕಿದ್ರಲ್ಲಿ. ಪಾಪ ಇವನ್ಗಂತ ಅವಾಗ ಹೊಡಿತಾ ಇರ್ತೀನಿ, ಹಾ, ಇವಳಿಗೆ ಇದ್ರಿಗೆ ಹೊಡೆದಿಲ್ಲ. ನೀವು ಹೊಡಿತೀರಾ ಮಗಳಿಗೆ? ಮಗಳಿಗೆ ಮುಟ್ಟೆ ಇಲ್ಲ ಸರ್ ಇವತ್ತು. ಸರ್ ಒಂದ್ ಕೆಲಸ ಮಾಡೋಣ ಸರ್, ಹಾ ಮಾಡೋಣ. ಕುರಿನ ಮಗಳ ಜಾಗದಲ್ಲಿ ನಿಲ್ಸಿ ಹೊಡೀರಿ ಸರ್. ನಮಗೆ ಕುರಿ ಗಂಡು ಹೌದು ಹೆಣ್ಣು ಹೌದು. ಸಖತ್ತಾಗಿ ಟ್ವಿಸ್ಟ್ ಕೊಟ್ರಿ ಸರ್. ಈಗ ನಾನು ಫಸ್ಟು ಪ್ರಶ್ನೆ ಕೇಳ್ತೀನಿ, ಉತ್ತರ ಯಾರಿಗೆ ಗೊತ್ತಿದೆ ಅವ್ರ ಕೈ ಎತ್ತಬೇಕು, ಆವಾಗ ಅವ್ರ ಉತ್ತರ ಹೇಳ್ಬೇಕು. ಓಕೆನಾ? ಉತ್ತರ ಕರೆಕ್ಟ್ ಆಗಿದ್ರೆ ಅವ್ರು ಮುತ್ತು ಸಿಗುತ್ತೆ ಪ್ರಭಾಕರ್ ಸರ್ ಕಡೆಯಿಂದ. ಉತ್ತರ ಗೊತ್ತಿಲ್ಲ ಅಂದ್ರೆ, ತಪ್ಪಾದ್ರೆ ಏಟ್ ಸಿಗುತ್ತೆ. ಅದೇನು ಹೊಸದಲ್ಲ ಬಿಡಿ ನನ್ಗೆ. ಈಗ ಪ್ರಶ್ನೆ ಕೇಳಕ್ಕಿಂತ ಮುಂಚೆ ಅಮ್ಮ ನೀವು ಇಲ್ಲಿ ಮಧ್ಯ ಕೂತ್ಕೊಳ್ಳಿ. ಈಗ ಮೊದಲನೆಯ ಪ್ರಶ್ನೆ, ಅಮ್ಮನ ತೂಕ ಎಷ್ಟು? ಫಸ್ಟು ಪ್ರಫುಲ್ಲ ಅವ್ರ ಕೈ ಎತ್ತಿದ್ದಾರೆ. 68. ಮರ್ತೇ ಬಿಟ್ಟಿದ್ದೆ. ಈಗ ಮಗ ಎಷ್ಟು ಹೇಳ್ತಾರೆ? 67. 67. ಅಯ್ಯೋ, ಕರೆಕ್ಟ್ ತೂಕ ಎಷ್ಟು ಚೆನ್ನಾಗರೆ? 70. ಕರೆಕ್ಟ್ ಆಗಿರೋ ತೂಕ ಎಷ್ಟಮ್ಮ? 70. 70. ಅಂದಾಜಲ್ಲಿ ಎತ್ ನೋಡಿ ಸರ್, ಈಗಲೂ ಅದೇ ತೂಕ ಇದಾರ ಅಂತ. ಸರ್ ಸ್ಟ್ಯಾಚ್ಯೂ. ಒಂದ್ ನಿಮಿಷ ಇರಿ, ಒಂಚೂರು ಡಿಸ್ಕಷನ್ ಮಾಡ್ಕೊಬರ್ತೀನಿ. ಪ್ರೇಮ್ ಸರ್, ನಿಜ ಹೇಳಿ ಸರ್, ನಿಮ್ ಪ್ರಕಾರ 70, 75 ಇಳಿಸಂಗಿಲ್ಲ ಸರ್. ಜಡ್ಜಸ್ ಕೇಳಿ ಕನ್ಫರ್ಮ್ ಮಾಡ್ಕೋಬೇಕು ಸರ್. ಎತ್ಕೊಳ್ಳಿ. ಏನಿಲ್ಲ ಬಿಡ, ಆಲ್ರೆಡಿ ಅವ್ರು ಎದೆ ಮೇಲೆ ಹೊತ್ಕೊಂಡಿದ್ದಾರೆ, ಕೈ ಮೇಲೆ ಎತ್ಕೊಬೇಕಂತ ಏನಿಲ್ಲ ಬಿಡ. ಎಲ್ಲ ನೀವೆಲ್ಲ ಒಂದು ಟ್ರೂಪ್ ಅನ್ನಂಗೆ ಕಾಣಿಸ್ತಾ ಇದೆಯಲ್ಲ ನನಗೆ. ಪ್ರಶ್ನೆ ನಾನು ಇಲ್ಲಿಂದನೇ ಕೇಳ್ತೀನಿ, ಯಾಕೆ ಸುಮ್ಮನೆ ನಡೆದಾಡ್ಲಿ ಅಲ್ಲಿಂದ ಇಲ್ಲಿಗೆ? ನೀವು ಬನ್ನಿ ಸರ್ ಇಲ್ಲಿ, ಹಾ ಹಾ? ನಾನು ಹೊಡಿಯಲ್ಲ, ಬನ್ನಿ. ಹಾ